ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಅದಕ್ಕೆ ನಿನ್ನೆ ನಾವು ಕಥೆ ಕೇಳ್ತಾ ಇದ್ವಿ. ನಚಿಕೇತ ಒಂದು ದಿವಸದ ಮಟ್ಟಿಗೆ ಆ ಲೋಕಕ್ಕೆ ಯಮಲೋಕಕ್ಕೆ ಹೋಗಿ ಬಂದ. ಯಮಲೋಕದಲ್ಲಿ ಯಮ ತೋರಿಸಿದಂತೆ ಒಳ್ಳೆಯವರಿಗೆ ಯಾವ ಲೋಕ ಸಿಗತ್ತೆ ಅನ್ನೋದನ್ನ ತಿಳಿದುಕೊಂಡ. ಅದಕ್ಕೆ ಗೋವನ್ನು ಕೊಡಬೇಕು ಅಂತ ಆಯಿತು. ಯಮ ಹೇಳಿದ, ಗೋವನ್ನು ಕೊಟ್ಟವರಿಗೆ ಈ ಎಲ್ಲ ಒಳ್ಳೆಯ ಭೋಗಗಳು. ಸರಿ, ಗೋವು ಕೊಡದೆ ಹೋದ್ರೆ ಬೇರೆ ದಾರಿಯೇ ಇಲ್ವಾ? ಅದಕ್ಕೆ ಯಮ ಹೇಳ್ತಾನೆ, ತಥೋ ಯಮೋಬ್ರವೀದ್ ಧೀಮಾನ್ ಗೋಪ್ರದಾನಂ ತಥೋ ಗತಿಂ ಗೋಪ್ರದಾನಾನುಕಲ್ಪಾತ್ತು ಗಾಮೃತೆ ಸಂತು ಗೋಪ್ರದಾಹ. ನೋಡು, ಗೋವುಗಳನ್ನು ಕೊಡಲಿಕ್ಕೆ ನಮ್ಮ ಹತ್ರ ಇಲ್ಲ. ಇವತ್ತಿನ ನಗರದ ವಾತಾವರಣದಲ್ಲಿ ಗೋವುಗಳನ್ನು ದಾನ ಮಾಡಲಿಕ್ಕೇ ಇಲ್ಲ. ಹೀಗಾಗಿ ಗೋವುಗಳನ್ನು ಕೊಡಬೇಕು. ಹೇಗೆ ಕೊಡೋದು? ಗೋವುಗಳನ್ನು ಕೊಡ್ಲಿಕ್ಕಾಗದೆ ಹೋದರೆ ಏನು ಮಾಡಬೇಕು? ಅಲಾಭೇ ಯೋಗವಾಂ ದದ್ಯಾತ್ ಘೃತಧೇನುಂ ಯತೌರತಃ ತಮಿಮಾ ಘೃತವಾಹಿನ್ಯಃ ಕ್ಷರಂತೆ ವತ್ಸಲ ಇವ. ಘೃತಧೇನುವನ್ನು ಕೊಡ್ರಿ. ಧೇನು ಅಂದ್ರೆ ಹಸು. ಘೃತಧೇನುವನ್ನು ಕೊಡ್ರಿ. ಏನ್ರಿ ಇದು? ತುಪ್ಪದ ಹಸು. ಹಸುವಿನಷ್ಟು ಭಾರದ ತುಪ್ಪ, ಅದನ್ನ ಕೊಡ್ರಿ. ಘೃತ ಲಾಭೇತು ಯೋ ದದ್ಯಾತ್ ತಿಲಧೇನುಂ ಯತೌರತಃ ಸದುರ್ಗಾತ್ ತಾರಿತೋ ಧೇನ್ವಾ ಕ್ಷೀರ ನದ್ಯಾಂ ಪ್ರಮೋದತೆ. ಸರಿ, ತುಪ್ಪದ ಧೇನು ಕೊಡ್ಲಿಕ್ಕಿಲ್ಲ ನಮಗೆ, ಅಂದ್ರೆ ಅಷ್ಟು ತುಪ್ಪ ಕೊಡ್ಲಿಕ್ಕಿಲ್ಲ. ತುಪ್ಪ ಬೇಕು ಅಂತಂದ್ರೂ ಗೋವನ್ನ ಯಾರು ಇಟ್ಕೊಂಡಿರ್ತಾರೆ ಅವ್ರ ಹತ್ರನೇ ಹೋಗಬೇಕು. ಅದಿಲ್ಲ, ಎಂತ ಮಾಡೋದು? ಅದಕ್ಕೆ ಹೇಳ್ತಾರೆ, ತಿಲಧೇನು, ಎಳ್ಳು, ಭಾರವಾದ ಎಳ್ಳು, ಒಂದು ಮೂಟೆ ಎಳ್ಳು ಅಂತ ಇಟ್ಕೊಳ್ಳಿ. ಎಣ್ಣೆಗಾಗತ್ತೆ, ಊಟಕ್ಕಾಗತ್ತೆ, ದೀಪಕ್ಕಾಗತ್ತೆ, ಊಟಕ್ಕಾಗತ್ತೆ, ಎಲ್ಲದಕ್ಕೂ ಆಗತ್ತೆ. ಅವಾಗೆಲ್ಲ ತಿಲಧೇನು ಅಂತ ಹೇಳಿ ಆ ಕಾನ್ಸೆಪ್ಟ್. ಮುಂದೆ ಮುಂದೆ ಮನೆಯಲ್ಲೇ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೀವೋ ಏನೋ. ಈಗಾಗಲೇ ಪೋರ್ಟಬಲ್ ಮಿಷಿನ್ ಒಂದು ಬಂದಿದೆ. ಇವ್ರ ಮೇಲೆ ಯಾರ ಮೇಲೂ ನಂಬಿಕೆ ಇಡೋ ಹಾಗಿಲ್ಲ. ಆ ಪರಿಸ್ಥಿತಿ ಇದೆ. ಇಲ್ಲ, ನಾವೇ ಗಾಣದಲ್ಲಿ ಹಿಂಡುಕೊಳ್ತೇವೆ ಅಂತ ಹೇಳಿ ಬರುತ್ತೋ ಏನೋ. ಮತ್ತೆ ಮೊದಲಿನ ಪರಿಸ್ಥಿತಿಗೆ ಬರಬಹುದು, ನಮಗೆ ಗೊತ್ತಿಲ್ಲ. ಆ ತಿಲಧೇನುವನ್ನ ತೆಗೆದುಕೊಂಡವನು ಹಾಲಿನ ಹೊಳೆಯಲ್ಲಿ ತೇಲ್ತಾನೆ. ತಿಲ ಲಾಭೇತು ಯೋ ದದ್ಯಾತ್ ಕ್ಷೀರಧೇನುಂ ಧೃತೌರತಃ. ಹಾಲನ್ನು ದಾನ ಮಾಡೋದು. ಹಾಲನ್ನು ದಾನ ಮಾಡೋದು ಅಂದರೆ ಒಂದಿಷ್ಟು ಟೈಮ್ ಆದಮೇಲೆ ಒಳ್ಳೆ ಸಮಯ, ಬಹಳ ಹಾಲನ್ನು ಕೊಟ್ಟ ಹಾಗಾಗತ್ತೆ. ದಿವಸ ಒಂದೊಂದಿಷ್ಟು ಕೊಡ್ತಾ ಇದ್ರೆ ಅದು ಕೂಡ ಒಳ್ಳೆಯದಾಗತ್ತೆ. ಈ ರೀತಿಯಾಗಿ ಯಮ ನನಗೆ ದಾನ ಇನ್ಸ್ಟಾಲ್ಮೆಂಟಲ್ಲಿ ಹೆಂಗೆ ಮಾಡೋದು ಅಂದ. ನಾವು ಸಾಲ ಇನ್ಸ್ಟಾಲ್ಮೆಂಟಲ್ಲಿ ಕಟ್ತೀವಿ, ದಾನ ಇನ್ಸ್ಟಾಲ್ಮೆಂಟಲ್ಲಿ ಮಾಡ್ಲಿಕ್ಕೆ ಹೋಗಲ್ಲ. ಯಮದೇವರು ಹೇಳಿದ್ರು ಇನ್ಸ್ಟಾಲ್ಮೆಂಟಲ್ಲೂ ದಾನ ಮಾಡಬಹುದು ಅಂತ. ನಿವೇದಯೇ ಚಾಪಿ ಪ್ರಿಯಂ ಭವತ್ಸು ಕ್ರತುರ್ಮಹಾನಲ್ಪಧನ ಪ್ರಚಾರ
ಪ್ರಾಪ್ತೋ ಮಯಾ ತತ್ರ ಮಂತ್ರಪೂತಃ ಪ್ರವರ್ತ್ಸ್ಯತೆ ವೇದ ವಿಧಿ ಪ್ರವೃತ್ತಃ. ಆದ್ದರಿಂದ ನಿನ್ನ ಮೂಲಕ ಎಲ್ಲ ಲೋಕದವರಿಗೆ ಒಳ್ಳೆಯದನ್ನು ಹೇಳ್ತಾ ಇದ್ದೇನೆ, ಪ್ರಿಯವಾದದ್ದನ್ನು ಹೇಳ್ತಾ ಇದ್ದೇನೆ, ಒಳಿತಾದದ್ದನ್ನು ಹೇಳ್ತಾ ಇದ್ದೇನೆ. ಕೆಲವು ದಿವಸಗಳ ಮೇಲೆ ನಿರಂತರವಾಗಿ ಒಳ್ಳೆಯದು ಮಾಡ್ತಾ ಇದ್ರೆ ಕೆಲವು ದಿವಸದ ಮೇಲೆ ಬಹಳ ದೊಡ್ಡ ಮಟ್ಟದ್ದಾಗತ್ತೆ. ಶಾಪೋಹ್ಯಯಂ ಭವತೋ ಅನುಗ್ರಹಾಯ. ನಿಮ್ಮಪ್ಪ ನಿನಗೆ ಶಾಪ ಕೊಟ್ಟ, ಹೋಗು ಯಮನನ್ನ ನೋಡು ಅಂದ. ಅದನ್ನ ಶಿಕ್ಷೆ ಅಂತ ಅಂದುಕೊಳ್ಳಿಲ್ಲ, ಶಿಕ್ಷಣ ಅಂತ ಅಂದುಕೊಂಡ. ಅಪ್ಪನ ಬಗೆಗೆ ಒಂದು ಚೂರು ಬೇಸರ ಮಾಡಿಕೊಳ್ಳಿಲ್ಲ. ಬೇಸರ ಆಗಿರಲಿಲ್ವಾ? ಆಗಿತ್ತು. ಹೇಗೆ ಗೊತ್ತು? ಋಗ್ವೇದದ ಒಂದು ಸೂಕ್ತ ಇದೆ, ಅದರಲ್ಲಿ ಒಂದು ಸ್ವಲ್ಪ ಬೇಸರ ಆಯಿತು ಅಂತ ಹೇಳ್ತಾರೆ. ಋಗ್ವೇದದಲ್ಲಿ ಯಾಮಾಯನಃ ಋಷಿ ಅಂತ ಒಂದು ಮಂತ್ರ ಇದೆ. ಅದರಲ್ಲಿ ಬೇಸರ ಆಗ್ತಾ ಇದ್ದದ್ದನ್ನ ತೋಡಿಕೊಂಡು ಸರಿ ಮಾಡಿಕೊಂಡ. ಅದರಿಂದಾಗಿ ಯಮನ ಮಾತು ಅವನನ್ನು ಎಚ್ಚರಿಸಿತು. ನಿನ್ನ ಅಪ್ಪನನ್ನ ಕುರಿತು ಬೇಸರ ಮಾಡಿಕೊಳ್ಬೇಡ, ಅಯ್ಯೋ ಚಿಕ್ಕ ಮಗನನ್ನ ಯಮನ ಕಡೆಗೆ ಕಳುಹಿಸಿದ ಅಂತ. ಅದು ಅನುಗ್ರಹ. ಪಾತಂಜಲ ಮಹಾಭಾಷ್ಯದಲ್ಲಿ ಹೇಳ್ತಾರೆ, ಅಮೃತೋಕ್ಷಿತೈ ಪಾಣಿಭಿರ್ಧಂತಿ. ತಂದೆ ತಾಯಿಗಳು ಗುರುಗಳು ಅಮೃತ ಬೆರೆಸಿಕೊಂಡ ಕೈನಿಂದ ಹೊಡಿತಾರೆ. ಅಂದ್ರೆ ಪ್ರೀತಿಯಿಂದ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಹೊಡಿತಾರೆ ಅಂತ ಒಂದು ವಚನ ಇದೆ. ಕೃತಯುಗದಲ್ಲಿ ಹೊಡೆದು ಹೇಳಿದರೆ ಶಿಷ್ಯ ಹೇಳುವನು ಮಹಾಪ್ರಸಾದವೆಂಬೆನಯ್ಯ. ಕೃತಯುಗದಲ್ಲಿ ಬೆದರಿಸಿ ಹೇಳಲು, ದ್ವಾಪರ ಯುಗದಲ್ಲಿ ತಿದ್ದಿ ಹೇಳಲು, ಕಲಿಯುಗದಲ್ಲಿ ಭಿನ್ನವಸಿ ಹೇಳಲು ನಿನಗೇ ಮಹಾಪ್ರಸಾದ ಮಾಡಿದೆನೆಂದನಯ್ಯ ಅಂತ ಶಿಷ್ಯ ಹೇಳ್ತಾನಂತೆ, ಒಳ್ಳೆದಾಗ್ಲಿ ಅಂತ ಗುರುವಿಗೆ. ವಚನ ಒಂದರಲ್ಲಿ ಬಂದಿರೋದು. ಕೃತಯುಗದಲ್ಲಿ ನೀವು ಹೊಡೆದು ಹೇಳಿದ್ರೆ ಅದು ನಮಗೆ ಒಳ್ಳೆಯದು ಅಂತ ಆ ಪೆಟ್ಟನ್ನ ಪ್ರೀತಿಯಿಂದ ಗೌರವದಿಂದ ತಗೊಳ್ತಾ ಇದ್ರು. ಆಮೇಲೆ ಈಗ ಹೊಡಿಬಾರದು ಅಂತ ರೂಲು, ಮಕ್ಕಳಿಗೆ ಹೊಡಿಬಾರದು. ಮಕ್ಕಳನ್ನ ಹೊಡೆದು ನೀವು ಅವರನ್ನ ತೀರಾ ಭಯಗ್ರಸ್ತರನ್ನಾಗಿ ಮಾಡ್ತೀರಾ. ಹಾಗೆ ಹೀಗೆ ಈಗಂತೂ ಎಜುಕೇಷನಿಸ್ಟ್ಗಳು ಏನೇನು ಹೇಳ್ತಾರೆ ಅಂದ್ರೆ ಗಾಬರಿ ಆಗತ್ತೆ. ಮಂಟಪ ಮಾಡಿ ಅದರಲ್ಲಿ ಮಕ್ಕಳನ್ನು ಕೂಡಿಸಿ ಅರ್ಚನೆ ಮಾಡೋದೊಂದು ಬಾಕಿ. ನನಗೆ ಈ ಎಜುಕೇಷನಿಸ್ಟ್ಗಳನ್ನು ನೋಡ್ತಾ ಇದ್ರೆ ಮೈಯೆಲ್ಲ ಉರಿದೋಗ್ತಾ ಇರುತ್ತೆ. ಅವುಗಳೆಂತ ಮಾಡ್ತವೆ ಅಂದ್ರೆ ತಂದೆ ತಾಯಿಗಳನ್ನು ಕರೆಸೋದಂತೆ ಮೀಟಿಂಗ್ಗೆ. ಮೊದಲು ಎಲ್ರಿ ಬರ್ತಾ ಇದ್ರು ಅವರು. ಗುರು ಹಾಗೂ ಶಿಷ್ಯರ ನಡುವೆ ತಂದೆ ತಾಯಿಗಳು ಬರ್ತಾ ಇರಲಿಲ್ಲ. ಮೇಷ್ಟ್ರೇ ನನ್ನ ಮಗ ಏನಾದರೂ ಕೇಳಲಿಲ್ಲ ಅಂದ್ರೆ 2 ಬಾರಿಸಿ ಹೇಳ್ಕೊಡಿ ಅಂತ ಹೇಳ್ತಾ ಇದ್ರು ಅವನ ತಂದೆ. ಈಗ 6 ತಿಂಗಳಿಗೊಮ್ಮೆ ಬಂದ್ಬಿಡ್ತಾರೆ ಮೀಟಿಂಗು ಅಂತ ಇವುಗಳು ಕರೀತವೆ. ಆಯ್ತಾ? ಹೋದ್ರೆ ಅಲ್ಲಿ ಏನು ಹೇಳ್ತಾ ಇರ್ತವೆ, ಏನೋ ಕೇಳ್ತಾ ಇರ್ತವೆ ತಂದೆ ತಾಯಿಗಳು. ಅದು ನನ್ನ ಮಗಳು ಅಥವಾ ನನ್ನ ಮಗ ಈ ತರಹ ಇಲ್ಲ, ಈ ತರಹ ನೀವು ಸರಿ ಮಾಡಬೇಕು ಅಂತ ಗುರುವಿಗೆ ಇವ್ರದ್ದು ಉಪದೇಶ. ಇವ್ರು ಏನು ಒಂದು ಮಾಡೆಲನ್ನು, ಒಂದು ಪ್ರಾಡಕ್ಟನ್ನು ಇವರು ತಿದ್ದುತ್ತಾರಲ್ಲ, ಹೀಗಿರಬೇಕು ಹಾಗಿರಬೇಕು ಅಂತ ಹಂಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ನಮ್ಮ ಮಕ್ಕಳಿಗೆ ಹಿಂಗೆ ಬರಬೇಕು, ನನ್ನ ಮಕ್ಕಳು ಕೆಲಸ ಕೊಡೋ ಹಾಗಾಗಬೇಕು, ಆ ಥರ ಮಾಡಿ 2ನೇ ಕ್ಲಾಸ್ ಮಗುಗೆ. ಇದೆಲ್ಲ ಈ ಎಜುಕೇಷನಿಸ್ಟ್ಗಳನ್ನು ನೋಡಿದ್ರೆ ಮೈಯೆಲ್ಲ ಉರಿತಾ ಇರುತ್ತೆ.
ಈ ಅದರಲ್ಲೂ ಟೆಕ್ನೋಕ್ರಾಟ್ಸ್ಗಳಿದಾರಲ್ಲ, ಅವರು ಸುಮ್ಮನೆ ಅವರು ಸಾಫ್ಟ್ವೇರ್ ಇಂಜಿನಿಯರಿಂಗಲ್ಲಿ ಇರೋದು ಬಿಟ್ಟು ಈ ಎಲ್ಲ ಬೇರೆ ಬೇರೆ ಕೆಲಸಕ್ಕೆ ಬರ್ತಾರೆ. ಪಾಠ ಹೇಳ್ತೀನಿ, ಆಯ್ತಾ, ಸ್ಕೂಲ್ ಮಾಡ್ತೀನಿ ಅಂತ. ಅವರು ಸ್ಕೂಲ್ನಲ್ಲೂ ಕಾರ್ಪೊರೇಟ್ ಕಲ್ಚರ್ ತಂದುಬಿಡ್ತಾರೆ. ನೀವು ನಿಮ್ಮ ಪಾಡಿಗಿರಪ್ಪ, ನಿಮ್ಮ ಪ್ರದೇಶ ಅದು, ನೀವು ಇರಿ ಅಂದರೆ ಇಲ್ಲ ಅವ್ರು ಇದಕ್ಕೆ ಬರ್ತಾರೆ. ಅದರಿಂದ ಅವಾಗ ಹಾಗಲ್ಲ. ಒಂದು ಸೂಕ್ತ ಇದೆ ರೀ ಋಗ್ವೇದದಲ್ಲಿ, ತನ್ನ ತಂದೆಯ ಬಗೆಗೆ ಏನು ಮನದಾಳದ ಭಾವನೆ ಇದೆ ಅದನ್ನು ತಗೊಳ್ತಾನವನು. ಆದ್ದರಿಂದಾಗಿ ಶಾಪೋಜಯಂ ಭವತೋ ಅನುಗ್ರಹಾಯ, ನಿನಗೆ ಕೊಟ್ಟ ಶಾಪ ನಿನ್ನ ಅನುಗ್ರಹಕ್ಕಾಗೇ ಆಯಿತು. ಪ್ರಾಪ್ತೋ ಮಯಾ ಯತ್ರ ದೃಷ್ಟೋ ಯಮೋ ಮೇ ದಾತುರ್ವ್ಯುಷ್ಟಿಂ ತತ್ರ ದೃಷ್ಟ್ವಾ ಮಹಾರ್ಹಾಂ ನಿಸ್ಸಂದಿಗ್ಧೋ ದಾನ ಧರ್ಮಾಂಶ್ಚರಿಷ್ಯೇ. ಇದನ್ನ ಕೇಳಿ ಆದಮೇಲೆ ನಚಿಕೇತ ಹೇಳಿದನಂತೆ, ಇನ್ನು ಮೇಲೆ ನಾನು ಅಲ್ಲಿಗೆ ಹೋಗೇ ಹೋಗ್ತೇನೆ. ಯಾಕೆಂದ್ರೆ ಅತಿಥಿ ಅಂತ ನೀನು ಹೇಳಿದಿ, ಅತಿಥಿ ಅದೇ ಮನೆಯಲ್ಲಿ ಇರ್ಲಿಕ್ಕಾಗತ್ತಾ? ಅತಿಥಿ ಅಂತ ಹೇಳಿದ ಮೇಲೆ ಮನೆಯಿಂದ ಹೊರಡಬೇಕು, ಯಮಲೋಕದಿಂದ ಹೊರಟು ಅಲ್ಲಿಗೆ ಹೋಗ್ಬೇಕು, ಮನುಷ್ಯ ಲೋಕಕ್ಕೆ ಹೋಗಬೇಕು. ಇನ್ನು ಮೇಲೆ ಒಳ್ಳೆ ದಾನ ಮಾಡ್ತೇನೆ. ಇದಂಚ ಮಾಮಬ್ರವೀದ್ ಧರ್ಮರಾಜ ಪುನಃ ಪುನಸ್ತಂ ಪ್ರಹೃಷ್ಟೋದ್ವಿಜರಚೆ ದಾನೆ ತಾವತ್ ಪ್ರಯತೋ ಭೂಸ್ಸದೈವ ವಿಶೇಷತೋ ಗೋಪ್ರದಾನಂಚ ಕುರ್ಯಾಹ. ವಿಶೇಷವಾಗಿ ಗೋದಾನ. ಯಾಕೆಂದ್ರೆ ಗೋವು ಅಂತನ್ನೋದು ಭೂಮಿಯ ಪ್ರತಿನಿಧಿ, ಗೋವು ಅನ್ನೋದು ವೇದದ ಪ್ರತಿನಿಧಿ. ಗೋವು ಯಾವ ರೀತಿ ಇರುತ್ತೆ, ಗೋವಿಗೆ 4 ಕೆಚ್ಚಲು, ನಮಗೆ ಹಾಲು ಕೊಡುವ ಕೆಚ್ಚಲು 4. ಹಾಗೆ ವೇದಕ್ಕೂ ಕೂಡ ವಾಚಂ ಧೇನು ಮುಪಾಸೀತ, ವೇದವೆಂಬ ಮಾತನ್ನ ಹಸು ಅಂತ ಚಿಂತನೆ ಮಾಡಬೇಕಂತೆ. ತಸ್ಯ ಚತ್ವಾರಸ್ತನಾಹ ಸ್ವಾಹಾಕಾರ ಸ್ವಧಾಕಾರ ಹಂತಕಾರ ವಷಟ್ಕಾರ ಇತಿ ಅಂತ. ವೇದವನ್ನ ಈ ಯಜ್ಞಗಳಿಗೆ ಬಳಸಬೇಕು. ವೇದ ಇದೆ. ಸ್ವಾಹಾಕಾರ, ದೇವತೆಗಳನ್ನು ಕುರಿತು ನಾವು ಪೂಜಿಸಬೇಕಾದ್ರೆ ಸ್ವಾಹ ಅಂತ ನಾವು ಅರ್ಪಣೆ ಮಾಡುತ್ತೇವೆ, ನನ್ನದಲ್ಲ. ಸ್ವಾಹ ಅಂದ್ರೇನು? ನನ್ನದಲ್ಲ, ಸ್ವತ್ವಹಾನ. ಇನ್ನು ಸ್ವಧಾ ಪಿತೃಗಳಿಗೆ, ಅದು ಕೂಡ ಅದೇ ಅರ್ಥ. ನಮ್ಮ ಸಂಪತ್ತು ಏನಿದೆ ಅದನ್ನು ಇದಕ್ಕಾಗಿ ಧರಿಸಿದ್ದೇನೆ, ಪಿತೃಪೂಜೆಗಾಗಿ ಧರಿಸಿದ್ದೇನೆ. ಸ್ವಾಹ, ಸ್ವಧ, ಹಂತ, ವಷಟ್ ಇವೆರಡೂ ಕೂಡ ಯಜ್ಞಕ್ಕೆ ಸಂಬಂಧಪಟ್ಟದ್ದು. ಹೀಗಾಗಿ ನಾವು ಮಾತನ್ನ ಹಸು ಅಂತ ಚಿಂತನೆ ಮಾಡಬೇಕು ಅಂತ. ಇದು ಗೋವಿನ ತರಹ ಆಗತ್ತೆ. ವೇದವೂ ಕೂಡ ಗೋವಿನ ತರಹ. ಆಮೇಲೆ ಭೂಮಿಯೂ ಗೋವಿನ ತರಹ. ಭೂಮಿಯೂ ಕೂಡ ನಾವು ತೆಗೆದುಕೊಳ್ಳುವ, ನಾವು ಎಂತೆಂಥದೋ ನೀರು ಕಲುಷಿತ ಮಾಡುತ್ತೇವೆ. ಆ ಕಲುಷಿತವಾದ ನೀರೆಲ್ಲ ಒಳಗಡೆ ಹೋಗಿ ಮತ್ತೆ ಇನ್ನೊಂದು ಕಡೆಗೆ ಫಿಲ್ಟರ್ ಆಗಿ ಶುದ್ಧವಾಗಿ ಬರುತ್ತೆ. ಇಲ್ಲಿಯೇ ಭೂಮಿಯಲ್ಲಿಯೇ ಒಂದು ಪ್ರೊಸೀಜರ್ ಇದೆ, ಶುದ್ಧವಾಗಿ ಬರುತ್ತೆ. ಅದರಿಂದಾಗಿ ಇದಂಚ ಮಾಮ ಬ್ರವೀದ್ ಧರ್ಮರಾಜ, ಇದನ್ನು ಹೇಳಿದಾಗ ಧರ್ಮರಾಜನಿಗೆ ಭಾರಿ ಖುಷಿಯಾಯಿತು. ಭಲೆ ಮಗು ನಚಿಕೇತ. ಎಷ್ಟು 5 ವರ್ಷದ ಹುಡುಗ ಅವನು ನಚಿಕೇತ, 5-6 ವರ್ಷದ ಹುಡುಗ. ಭಲೆ ಮಗು ನಚಿಕೇತ, ಒಳ್ಳೆ ಪಾಠವನ್ನು ಕಲಿತಿರುವೆ ಎಂದ. ಶುದ್ಧೋ ಹ್ಯರ್ಥೋ ನಾವಮನ್ಯಸ್ವ ಧರ್ಮಂ ಪಾತ್ರೇ ದೇಯಂ ದೇಶ ಕಾಲೋಪಪನ್ನಂ. ಆದ್ದರಿಂದಾಗಿ ಧರ್ಮವನ್ನ ಯಾವತ್ತೂ ಕಡೆಗಣಿಸದಿರು. ಯೋಗ್ಯರಿಗೆ ಯಾವುದನ್ನ ಯಾರ್ಯಾರಿಗೆ ನೀಡಬೇಕೋ ಅವರವರಿಗೆ ಅದನ್ನು ನೀಡಬೇಕು. ಯಾರಿಗೆ ಯಾವುದು ಯೋಗ್ಯವೋ ಅದನ್ನು ಕೊಡಬೇಕು. ಏತಾಪುರ ಅದದನ್ನಿತ್ಯಮೇವ ಶಾಂತಾತ್ಮಾನೋ ದಾನವಚೇ ನಿವಿಷ್ಟಾ. ಇವರೆಲ್ಲರೂ ಕೂಡ, ನನ್ನ ಮನೆಯಲ್ಲಿ ಸುಖವಾಗಿ ನೆಲೆತಿರುವವರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ? ಶಾಂತಾತ್ಮಾನಃ, ಚೆನ್ನಾಗಿ ದಾನ ಮಾಡಿದವರು,
ದೇವರಲ್ಲಿ ಭಕ್ತಿ ಇಟ್ಟು ದಾನ ಮಾಡಿದವರು. ದಾನ ಮಾಡುವಾಗ ಒಂದು ಬೇಸಿಕ್ ಕ್ವಾಲಿಟಿ ಏನು ಅಂದರೆ ಮತ್ಸರಂ ವರ್ಜಯಿತ್ವಾ, ಮಾತ್ಸರ್ಯವನ್ನು ಬಿಡಬೇಕಾಗತ್ತೆ. ದಾನ ಮಾಡುವಾಗ ಇದು ನನ್ನ ವಶದಲ್ಲಿತ್ತು, ಅಯ್ಯೋ ಇದನ್ನು ಕೊಟ್ಬಿಡ್ತಾ ಇದ್ದೀನಿ ಅಂತ ಅಂದುಕೊಂಡ್ರೆ ಆ ದಾನಕ್ಕೆ ಫಲ ಇಲ್ಲ. ಕೊಡುವಾಗ ಇವರು ಪೂರ್ತಿ ಅದನ್ನು ಉಪಯೋಗಿಸ್ಲಿ ಅಂತ ಕೊಡಬೇಕು. ದತ್ವಾಗ ವೈಲೋಕಮಂ ಪ್ರಪನ್ನಾ, ಒಳ್ಳೆ ಶೀಲ ಇಟ್ಟುಕೊಂಡು ಕೊಡಬೇಕು, ಶೀಲ ಇರುವವರಿಗೆ ಕೊಡಬೇಕು. ಏತದ್ದಾನಂ ನ್ಯಾಯಲಬ್ಧಂ ದ್ವಿಜೇಭ್ಯ, ಅದನ್ನು ಕೊಡಬೇಕಾದ್ರೆ ದುಡಿಮೆ ಚೆನ್ನಾಗಿ ಅಂದರೆ ಒಳ್ಳೆಯ ರೀತಿಯಿಂದ ದುಡಿದು ಕೊಡಬೇಕು. ಏನೋ ಕೆಟ್ಟದ್ದು ಮಾಡಿಬಿಟ್ಟು ಭಯದಿಂದ ಅಯ್ಯೋ ಇವರಿಗೆ ಕೊಟ್ಟರೆ ನನ್ನ ಪಾಪದ ಪಾಲು ಅವ್ರಿಗೆ ಹೋಗತ್ತೆ, ನನಗಷ್ಟು ಕಡಿಮೆ ಆಗತ್ತೆ ಅಂತ ಕೊಡಬಾರದು. ಕಾಮ್ಯೇಷ್ಟಮ್ಯಾಂ ವರ್ತಿತವ್ಯಂ ದತಾಹಂ ರಸೈರ್ಗವಾಂ ಚಕೃತಾ ಪ್ರಸ್ರವೈರ್ವಾ, ಏನಾದರೂ ತಪ್ಪು ಮಾಡಿದರೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವಾಗ ಗೋ ರಸದಿಂದ ಮಾತ್ರ ಬದುಕಬೇಕು. ಅಂದರೆ ಹಾಲನ್ನು ಮಾತ್ರ ಕುಡಿದು ವೇದ ಪಾರಾಯಣಾದಿಗಳನ್ನು ಮಾಡ್ತಾ ಬದುಕಬೇಕು. ಇದು ಪ್ರಾಯಶ್ಚಿತ್ತ. ತೀರ್ಥಾವಾಪ್ತಿರ್ಗೋಪ್ರಯುಕ್ತ ಪ್ರದಾನೇ ವೇದೌರತಿ ಸ್ಯಾದೃಷಭ ಪ್ರದಾತ. ಇನ್ನು ಎತ್ತು ಕೊಡುವವನು ವೇದವ್ರತಿಯಾಗಿರಬೇಕು. ಇವಾಗ ಬ್ರಾಹ್ಮಣರಿಗೆ ಗೋವು ಬರುತ್ತೆ ಅಲ್ವಾ, ಆ ಗೋವನ್ನ ಎತ್ತಿನೊಂದಿಗೆ ಕೂಡಿಸಿದಾಗ ಎರಡೂ ತರಹದ ಕರುಗಳು ಹುಟ್ಟುವ ಸಾಧ್ಯತೆ ಇದೆ. ಗಂಡು ಕರು, ಹೆಣ್ಣು ಕರು. ಅದನ್ನು ಗಂಗರು ಹೆಂಗರು ಅಂತ ಕರೀತಾರೆ. ಆ ಗಂಡು ಕರು ಇರುತ್ತಲ್ಲ, ಅದನ್ನ ರೈತರಿಗೆ ಕೊಡ್ತಾ ಇದ್ರು ಉಚಿತವಾಗಿ, ಫ್ರೀಯಾಗಿ. ಉಚಿತವಾಗಿ ಅಂತ ಹೇಳಿ ಸಂಸ್ಕೃತದಲ್ಲಿ ಬೇರೆ ಅರ್ಥ. ಕೊಟ್ಟು ಬಿಡ್ತಾ ಇದ್ರು, ತಗೊಳ್ಳಿ ನೀವು ಅಂತ. ಡಿಮ್ಯಾಂಡ್ ಮಾಡ್ತಾ ಇರಲಿಲ್ಲ. ಒಂದು ಗೋವನ್ನು ಇಟ್ಕೊಳ್ಳೋರು ತಮ್ಮ ಹಸುಗಳು ಮೇಯಲಿಕ್ಕೆ, ತಮ್ಮ ಹಸುಗಳು ಜೊತೆಗಿರಲಿಕ್ಕೆ. ಆಯ್ತಾ? ಅವನು ತಂದೆಯ ಇದರಲ್ಲಿ, ತಂದೆಯ ಶ್ರಾದ್ದದಲ್ಲಿ ವೃಷೋತ್ಸರ್ಗ ಅಂತ ಒಂದಿರೋದು, ದೇವರಿಗೆ ಬಿಟ್ಟ ಗೂಳಿ ಅಂತ. ಇವತ್ತು ಮಂತ್ರ ಚಿಕ್ಕದು ಹಿಟ್ಟಿನಲ್ಲಿ ಎತ್ತಿನ ಒಂದು ಗೊಂಬೆಯನ್ನು ಮಾಡಿ ಇವತ್ತು ಬಿಡ್ತಾ ಇದ್ವಿ. ಯಾಕೆಂತಂದ್ರೆ ಅದನ್ನು ಬಿಡ್ಲಿಕ್ಕಾಗಲ್ಲ ನಮಗೆ. ಆ ಗೋವಿಗೆ ಹೇಳಬೇಕು, ಎಲ್ಲಿ ಬೇಕಾದರೂ ತಿರುಗು, ನೋಡು ಇದೋ 500 ಹೆಜ್ಜೆ ತಗೊಂಡು ಹೋಗು, ವಾಪಸ್ಸು ತೆಗೆದುಕೊಂಡು ಬಾ, ಈಚೆ 500 ಹೆಜ್ಜೆ ತಗೊಂಡು ಹೋಗು, ವಾಪಸ್ ಬಾ, ಎಲ್ಲಿ ಇಷ್ಟ ಆಗತ್ತೋ ಅಲ್ಲಿಗೆ ಹೋಗು ಅಂತ ಆ ಎತ್ತಿಗೆ ಹೇಳಬೇಕಂತೆ. ಎತ್ತು ಅದು ಕೇಳತ್ತದ, ಅರ್ಥ ಆಗತ್ತದು. ಆಮೇಲೆ ಆ ಎತ್ತಿಗೆ ಒಂದು ಮುದ್ರೆ. ಯಾಕೆ ಮುದ್ರೆ ಹಾಕಬೇಕು? ಇದು ದೇವರಿಗೆ ಬಿಟ್ಟದ್ದು, ಇದು ಬೇರೆ ಯಾರ್ದಾದ್ರೂ ಹೊಲದಲ್ಲಿ ಮೇದರೆ ಅದಕ್ಕೆ ಶಿಕ್ಷೆ ಇಲ್ಲ. ಆ ಮುದ್ರೆ ಇಲ್ಲದಿದ್ದರೆ ಆ ಯಾರು ಗೋವುಗಳನ್ನ ಬಿಟ್ಟಿರ್ತಾನೆ ಅವನು ಅಜಾಗರೂಕತೆಯಿಂದ ಆಗಿರೋದ್ರಿಂದ ಆ ಸ್ವಾಮಿ ಆ ದಂಡವನ್ನು ಕೊಡಬೇಕು. ಇವಾಗ ನನ್ನದು ಎತ್ತಿದೆ, ಆ ಎತ್ತನ್ನು ನೋಡಿಲ್ಲ, ಬಿಟ್ಬಿಟ್ಟಿದ್ದೀನಿ. ಎತ್ತು ಸೀದಾ ಹೋಗಿ ನಿಮ್ಮ ಹೊಲದಲ್ಲಿ ತಿಂದುಬಿಟ್ಟಿದೆ, ಅವಾಗ ನಾನು ಅದರ ದಂಡವನ್ನು ಕೊಡಬೇಕು. ಆ ದೇವರಿಗೆ ಹಾಕಿದ ಗೂಳಿ ಅಂತ ಹೇಳಿ ಮುದ್ರೆ ಇರುತ್ತಲ್ಲ, ಅದನ್ನು ಕೇಳಲಿಕ್ಕಿಲ್ಲ. ಅದನ್ನು ವೃಷೋತ್ಸರ್ಗ ಅಂತ ಕರೀತಾರೆ. ಏನಂತ ಕರೀತಾರೆ? ವೃಷೋತ್ಸರ್ಗ. ವೃಷ ಅಂತಂದ್ರೆ ಎತ್ತು, ಉತ್ಸರ್ಗ ಅಂದ್ರೆ ಬಿಡೋದು, ವೃಷೋತ್ಸರ್ಗ ಅಂತಂದ್ರೆ ಎತ್ತನ್ನು ಬಿಡುವುದು. ಯಾವುದಕ್ಕಾಗಿ? ದೇವರಿಗಾಗಿ. ಆ ಎತ್ತು ಪ್ರಯಾಣ ಮಾಡ್ತಾ 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 ಹಸುಗಳಿಗೆ ಗರ್ಭಧಾರಣೆ ಮಾಡಿಸಿ ಮುಂದೆ ಹೋಗುತ್ತೆ. ಇದು ಒಂದು ಕಾಲದ ಕ್ರಮ ಆಗಿತ್ತು. ಇದು ವೃಷೋತ್ಸರ್ಗ. ಇವತ್ತು ನಾವೇನ್ ಮಾಡ್ತಾ ಇದ್ದೇವೆ? ಹಸುಗಳಿಗೆ ಸೆಮೋನ್ ಇಂಜೆಕ್ಟ್ ಮಾಡ್ತಾ ಇದ್ದೇವೆ. ನಿಮಗೆ ಮಾತ್ರ ಸಹಜವಾದ ಆನಂದ ಬೇಕು ಅಲ್ವಾ? ಪುತ್ರೋತ್ಪತ್ತಿ ಸಹಜವಾಗಿ ಆಗಬೇಕು.
ಅದಕ್ಕಾಗಿ ಎಲ್ಲೆಲ್ಲೋ ಪ್ರಯತ್ನ ಪಡ್ತಾ ಇರ್ತೀವಿ. ಆದರೆ ಹಸುವಿಗಾಗಬೇಕಾದ್ರೆ, ಕರುವಿಗಾಗಬೇಕಾದ್ರೆ ಸೆಮೋನ್ ಇಂಜೆಕ್ಟ್ ಮಾಡಿಬಿಡೋದು. ಆನಂದ ಬೇಡವಾ ಅದಕ್ಕೆ? ಪೆಟಾದವರಿಗೆ ಇದು ಈ ಆಯಾಮ ತಲೆಗೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂದರೆ ಅವರಿಗೆ ಇದು ಗೊತ್ತೇ ಇಲ್ಲ. ವೃಷೋತ್ಸರ್ಗ ಅನ್ನೋದು ಜನೋಪಕಾರಕವಾದ ಕೆಲಸ. ಜನರಿಗೆ ಉಪಕಾರ ಆಗತ್ತೆ ವೃಷೋತ್ಸರ್ಗ ಮಾಡಿದ್ರೆ. ಬಿಟ್ರೆ ಉಪಕಾರ ಅದು. ಎತ್ತನ್ನು ಬಿಟ್ರೆ ಅದು ಮೇಯ್ದುಕೊಂಡು ಹೋಗ್ತಾ ಇರತ್ತೆ ಸಮುದ್ರ ತನಕ. ಅಲ್ಲಿ ತನಕ ಹೋಗಬಹುದು, ಮತ್ತೆ ವಾಪಸ್ ಬರ್ತಾ ಇರುತ್ತೆ. ಆ ರೀತಿ. ಅದರಿಂದಾಗಿ ವೇದವ್ರತಿ ಸ್ಯಾದ್ ವೃಷಭ ಪ್ರದಾತ. ಎತ್ತನ್ನ ಕೊಡುವವನು ವೇದವ್ರತನಾಗಿರಬೇಕು. ಅಂದ್ರೆ ಬ್ರಾಹ್ಮಣನು ತನ್ನಲ್ಲಿ ಬಂದ ಎತ್ತನ್ನ ಕೊಡಬೇಕು. ಯಾವಾಗ ಟ್ರ್ಯಾಕ್ಟರ್ ಬಂತೋ ಅವಾಗ ಎತ್ತಿನ ಬಗ್ಗೆ ಪೂಜ್ಯತೆ ಕಡಿಮೆ ಆಯ್ತು. ಇನ್ನೂ ಹೇಳಬೇಕು ನಿಮಗೆ, ಎರಡೇ ಎತ್ತನ್ನ ಹೂಡಿ ಹೊಲ ಉತ್ತರೆ, ಅಕ್ಕಿ ಮೊದಲಾದವುಗಳನ್ನು ಬೆಳೆದ್ರೆ ಅದನ್ನು ತಿನ್ನಬಾರದು, ಹಿಂಸ್ರ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇತ್ತು ನಮ್ಮ ಹತ್ರ. ನೀವು ಕನಿಷ್ಠ ಪಕ್ಷ ಈಚೆ 3 ಆಚೆ 3 ಎತ್ತುಗಳನ್ನು ಹೂಡಬೇಕು. ರಂಟೆ ಹೊಡೆಯೋದು ಅಂತ ಕರೀತಾರೆ ಹಳ್ಳಿಯ ಕಡೆ. ಏನಂತ ಹೇಳ್ತಾರೆ, ಈಗ ಅವರು ಇಂಗ್ಲಿಷಿಗೆ ಮರುಳಾಗಿದ್ದಾರೆ. ರಂಟೆ ಹೊಡೆಯೋದು ಅಂತ ಅಂದ್ರೆ ನೇಗಿಲಿನ ಮುಖವನ್ನ ಹಲಮುಖ ಅಂತ ಕರೀತಾರೆ. ಅದನ್ನ ಭೂಮಿಗೆ ಸಿಕ್ಕಿಸಿ ಅದ್ರ ಮೇಲೆ ಇವನು ನಿಂತುಕೊಳ್ತಾನೆ. ಆಯ್ತಾ? ಎತ್ತಿಗೆ ಹೇಳ್ತಾನೆ ಹೋಗು ಹೋಗು ಅಂತ. ಆಗ ಎತ್ತು ಇವನನ್ನು ಎಳ್ಕೊಂಡು ಹೋಗುತ್ತೆ. ಹಾಗೆ ಭೂಮಿಯನ್ನ ಉಳುವ ಕ್ರಮ. ಹಾಗಾದ್ರೆ ಜನಕರಾಜ ಯಾಕೆ ಉತ್ತಿದ್ದು? ಭೂಮಿ ಶುದ್ಧವಾಗಿದೆಯೋ ಇಲ್ವೋ ಪರೀಕ್ಷೆ ಮಾಡ್ಲಿಕ್ಕೆ ಉತ್ತಿದ್ದು. ಅವಾಗ ಮಧ್ಯದಲ್ಲಿ ಸಿಕ್ಕ ಮಗು ಜಾನಕಿ. ಸೀತಾ ಅಂದ್ರೆ ಅದೇ ಅರ್ಥ, ನೇಗಿಲಿನಿಂದ ಹುಟ್ಟಿದವಳು ಅಂತ. ಹೀಗಾಗಿ ಬ್ರಾಹ್ಮಣನೋರ್ವ ವೇದವ್ರತನಾದವನು ವೃಷಭ ಪ್ರದಾತ, ತನ್ನ ಪಾಲಿನ ಎತ್ತನ್ನ ಬೇರೆಯವರಿಗೆ ಕೊಡಬೇಕು. ವೇದಾವಾಪ್ತಿರ್ ಗೋಯುಗಸ್ಯ ಪ್ರದಾನೆ. ಒಂದು ಎತ್ತು ಒಂದು ಹಸು ಕೊಟ್ರೆ ವೇದ ಅವನಿಗೆ ಹೊಳೆಯುತ್ತೆ. ಇವತ್ತು ಯಾರು ಕೊಡೋದು? ಸಂಸ್ಥೆಗೆ ಕೊಡಬೇಕು. ಯಾಕೆ ಅಂದ್ರೆ ಇಂಡಿವಿಜುವಲ್ ಆಗಿ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ತೀರ್ಥಾವಾಪ್ತಿರ್ ಗೋಪ್ರಯುಕ್ತ ಪ್ರದಾನೆ ಪಾಪೋತ್ಸರ್ಗ ಕಪಿಲಾಯ ಪ್ರದಾನೆ. ಇನ್ನು ಕಪಿಲ ಗೋವನ್ನ ಕೊಟ್ರೆ ಎಲ್ಲ ಪಾಪವೂ ಪರಿಹಾರ ಆಗತ್ತೆ. ಆದ್ದರಿಂದ ಗೋವಿನ ರಸಕ್ಕಿಂತ ಮಿಗಿಲಾದದ್ದು ಇಲ್ಲ. ಹಾಲು ಕೊಡುವ ಎಷ್ಟು ಪ್ರಾಣಿಗಳಿಲ್ಲ. ಯಾವುದರ ಹಾಲು ಕುಡಿಯಲು ಯೋಗ್ಯವಲ್ಲ. ಯಾಕೆ ಅಂದ್ರೆ ಆ ಪ್ರಜ್ಞೆ ಶುದ್ಧವಾಗಿ ಇರಲ್ಲ. ಯಾಕೆ ಅಂತ ನೀವೇ ಟೆಸ್ಟ್ ಮಾಡಿ. ಹಸುವಿನ ಹಾಲು ಯೋಗ್ಯವಾಗಿ ಇರುತ್ತೆ. ಹೀಗೆ ಹಾಲು ಕೊಡುವ ಮೂಲಕ ಹಸು ಲೋಕವನ್ನು ಧರಿಸುತ್ತೆ. ಎತ್ತು ಮತ್ತೆ ಗೋವು ಎರಡೂ ಕೂಡ ಒಂದು ಅನ್ನವನ್ನು ಇನ್ನೊಂದು ಅನ್ನ ರಸವನ್ನು ಹುಟ್ಟಿಸುತ್ತೆ. ಎತ್ತು ಹೊಲದಲ್ಲಿ ಉತ್ತುವ ಮೂಲಕ ಅನ್ನವನ್ನು ಹುಟ್ಟಿಸುತ್ತೆ. ಅನ್ನ ರಸ, ಮೊಸರು ಬೇಕೋ ಇಲ್ವೋ ಅನ್ನಕ್ಕೆ, ಅದನ್ನ ಇನ್ನೊಂದು ಗೋವು ಕೊಡುತ್ತೆ. ಇದನ್ನ ಯಾರು ತಿಳಿಯುತ್ತಾನೆ ಅವನು ಗೋವನ್ನು ಪ್ರೀತಿಸ್ತಾನೆ. ಯಾರು ತಿಳಿಯೋದಿಲ್ಲ ಅವನು ತಗೊಳ್ಳೋದು ಗೋವಿನ ಹಾಲೆ, ಹೇಳೋದು ಮಾತ್ರ ಗೋವನ್ನು ಸಾಕಿ ಅಂತ ಅನ್ನೋದು ಕಮ್ಯುನಲ್ ಅಂತ. ಅವನು ಹುಲಿಯನ್ನ ಸಾಕಿ ಅಂತ ಹೇಳಿದ್ರೆ ಕಮ್ಯುನಲ್ ಅಲ್ಲ, ಅವನು ಫ್ರೀ ಥಿಂಕರ್. ಇದು ಇರೋದು. ಹೌದಾ? ಹುಲಿ ಬಂದ್ರೆ ಆಯ್ತಾ, ಹುಲಿಯ ಕೆಚ್ಚಲಿಗೆ ಹಾಲು ಹಾಕಿ ನೀರು ಹಾಕಿ ಹಾಲು ಕರಿ ನೋಡೋಣ ಅಂತ ಹೇಳ್ಬೇಕು ಅವನಿಗೆ. ಈ ತರಹ
ತಾಯಿಗೆ ವಿರುದ್ಧವಾಗಿ ಮಾತನಾಡಿದ ಹಾಗೆ ಅದು. ಗುರುಂ ಶಿಷ್ಯೋ ವರ ಯದ್ಗೋಪ್ರದಾನೇ ಸವೈ ಕರ್ತಾನಿ ಯತ ಸ್ವರ್ಗದಾನೇ. ಅದರಿಂದಾಗಿ ಶಿಷ್ಯ ಗುರುಗಳನ್ನು ಸಂತೋಷಗೊಳಿಸಬೇಕಾದ್ರೆ ಅಧ್ಯಯನ ಮುಗಿದ ಮೇಲೆ ಗೋವುಗಳನ್ನು ಕೊಡಬೇಕು. ಇದು ಇರೋದು. ಇಷ್ಟನ್ನ ಹೇಳಿ ನನಗೆ ಕಳುಹಿಸಿದ. ನಾನು ಅವನಿಗೆ ನಮಸ್ಕಾರ ಮಾಡಿ ನಿಮ್ಮ ಕಡೆಗೆ ಬಂದಿದ್ದೇನೆ ಅಂತ ಹೇಳಿದ. ಇಷ್ಟು ಕಥೆ 60ನೇ ಅಧ್ಯಾಯ. ಅಲ್ಲ, ಉಪನಿಷತ್ತಿನಲ್ಲಿ ಬೇರೆ ತರಹದ ಕಥೆ ಬಂದಿದೆ, ಅಲ್ಲಿ ಹೇಗೆ? ಸೇಮ್ ಇದೆ ಕಥೆ. ಉದ್ದಾಲಕ ನಾನು ಸರ್ವಸತ್ರ ಇಲ್ಲ ಕೂತ್ಕೊಳ್ಳಿ, ಬಾಗಿಲಾಗ್ತದೆ. ಸರ್ವಸ್ವ ದಾನವನ್ನ ಸಂಕಲ್ಪಿಸಿದ. ತನ್ನಲ್ಲಿದ್ದದ್ದೆಲ್ಲವನ್ನು ಕೊಟ್ಟು ಬಿಡುತ್ತೇನೆ ಅಂತ ಉದ್ದಾಲಕ. ಸರ್ವಸ್ವ ದಾನ ಅಂತ ಎಂತಹ ಎದೆಗಾರಿಕೆ ಬೇಕು! ಸರ್ವಸ್ವ ದಾನವನ್ನ ಕೊಡ್ತೇನೆ ಅಂತ ಅವನು. ಆದರೆ ಕೊಡೋದೇನೋ ಹೌದು, ತನ್ನಲ್ಲಿ ಇದ್ದ ಮುದಿಯಾದ ಆಕಳುಗಳನ್ನು ಕೊಡ್ತಾ ಇದ್ದ. ಅದಕ್ಕೆ ನೀರು ಸರ್ರಂತ ಹೀರ್ಲಿಕ್ಕಾಗಲ್ಲ. ಪೀತೋದಕ, ಒಂದು ಕಾಲದಲ್ಲಿ ನೀರು ಹೀರಿದ್ವು. ಜಗ್ಧ ತೃಣಾಹ, ಒಂದು ಕಾಲದಲ್ಲಿ ಚೆನ್ನಾಗಿ ಬಾಯಾಡಿಸಿ ಹುಲ್ಲುಗಳನ್ನು ತಿಂದಿದ್ವು. ಈಗ ಹಲ್ಲಿಲ್ಲ ಅದಕ್ಕೆ. ದುಗ್ಧದೋಹ ನಿರಿಂದ್ರಿಯ, ಒಂದು ಕಾಲದಲ್ಲಿ ಹಾಲು ಕೆರಿತಿತ್ತು, ಈಗ ಆಗೋಲ್ಲ. ಮುದಿಯಾದ ದನಗಳು, ಬಡ್ಡು ದನಗಳು, ಅವುಗಳನ್ನು ದಾನ ಮಾಡಲಿಕ್ಕೆ ಹೋಗ್ಬಿಟ್ಟ. ಕೊಡೋದಾದ್ರೆ ಚೆನ್ನಾಗಿರೋದು ಕೊಡಬೇಕು. ಅದಕ್ಕೆ ನಚಿಕೇತ ನೋಡಿದ, ಪುಟ್ಟ ಹುಡುಗ ನೋಡಿದ, ಅಪ್ಪ, ನಿಮ್ಮಲ್ಲಿ ಇರುವ ಕೊಡಲು ಯೋಗ್ಯವಾದ ವಸ್ತುಗಳಲ್ಲಿ ಸರಿಯಾಗಿರೋದು ನಾನೊಬ್ಬನೇ, ಇನ್ಯಾವುದೂ ಇಲ್ಲ. ನನ್ನನ್ನು ಯಾರಿಗಾದರೂ ಕೊಟ್ಟರೆ ಉಪಯೋಗ ಆಗತ್ತೆ. ಮಾಂದತ್ವಾಪಿ ನತೆ ಗಾವಹ ದಾತವ್ಯ ಈದೃಶ ಅಪಿ ಅಂತ ಆಚಾರ್ಯರು ಕಠೋಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ. ಬೇಕಾದ್ರೆ ನನ್ನನ್ನು ಕೊಟ್ಬಿಡಪ್ಪ, ಯಾರಿಗಾದ್ರೂ ಉಪಯೋಗ ಆಗತ್ತೆ. ತಥಾ ಕಸ್ಮೈ ಮಾಂ ದಾಸ್ಯತಿ, ಅಪ್ಪ ಯಾರಿಗೆ ಕೊಡ್ತೀನಿ, ನನ್ನನ್ನು ಯಾರಿಗೆ ಕೊಡ್ತೀನಿ ಅಂತ 3 ತರ್ತಿ ಕೇಳಿದ ಅಂತೆ. ದ್ವಿತೀಯಂ ತೃತೀಯಂ, ಆಗ ಸಿಟ್ಟು ಬಂತು. ಮೃತ್ಯವೇ ತ್ವಾದದಾನೀತಿ, ನಿನ್ನನ್ನ ಯಮನಿಗೆ ಕೊಡ್ತಾ ಇದ್ದೇನೆ ಹೋಗು ಅಂದ್ಬಿಟ್ಟ. ಕೂಡಲೇ ಠಪ್ ಅಂದಿದೋದ ಅವನು. ಸೀದಾ ಯಮಲೋಕಕ್ಕೆ ಹೋದ. ಯಮಲೋಕಕ್ಕೆ ಹೋದಾಗ ಶ್ಯಾಮಲೆ ಹೇಳಿದ್ಲು, ಯಮ ಇಲ್ಲ, ಎಲ್ಲೋ ಹೋಗಿದ್ದಾನೆ ಎಂದ್ಲು. 3 ದಿವಸ ಆದ್ಮೇಲೆ ಬಂದ. 3 ದಿವಸ ಕಾಯಿಸಿದ್ನಲ್ಲಪ್ಪ, 3 ವರ ಕೊಡ್ತೀನಿ ಇಂದ. ಮೊದಲನೇ ವರ ಅವನು ಏನು ಕೇಳಿದ್ದು ಗೊತ್ತಾ? ನಮ್ಮ ಅಪ್ಪ ನನ್ನ ಜೊತೆಗೆ ಮುಂಚಿನಂತೆಯೇ ಚೆನ್ನಾಗಿ ಮಾತನಾಡಬೇಕು, ಚೆನ್ನಾಗಿ ವ್ಯವಹಾರ ಮಾಡಬೇಕು, ಅವನಿಗೆ ಪ್ರೀತಿ ನನ್ನಲ್ಲಿ ಮೂಡಬೇಕು. ಇದು ಮೊದಲನೇ ವರ. ಎರಡನೇ ವರ, ನನಗೆ ಒಂದು ವಿಶಿಷ್ಟ ಉಪದೇಶ, ಅಗ್ನಿವಿದ್ಯೆ ಅಂತ ಕರೀತಾರೆ. ಆ ಅಗ್ನಿವಿದ್ಯೆ 2-3 ತರಹ ಇದೆ. ಒಂದು ಹೃದಯ ಅನ್ನುವ ಅಗ್ನಿಕುಂಡ, ಅದರೊಳಗಡೆ ದೇವರು ಅನ್ನುವ ಬೆಂಕಿ. ಈ ಶರೀರದಲ್ಲಿ 360 ಇಟ್ಟಿಗೆಗಳು, ಅಂದರೆ ಮೂಳೆಗಳೇ ಇಟ್ಟಿಗೆಗಳು. ಈ ಹೃದಯ ಕುಂಡದಲ್ಲಿ ದೇವರು ಅನ್ನುವ ಬೆಂಕಿ ಉರಿತಾ ಇದ್ದಾನೆ. ಹೀಗಾಗಿ ಒಂದು ದಿವಸ ಕಳೆದ ಮೇಲೆ, ಈ ದಿವಸ ಕಳಿತು, ಈ ದಿವಸವೆಂಬ ಆಹುತಿ ಓ ದೇವರೇ ನಿನಗೆ ಅಂತ ಹೇಳಿ ಹೀಗೆ ಅನುಸಂಧಾನ ಮಾಡಿದ್ರೆ ಯಜ್ಞ ಮಾಡಿದ ಹಾಗೆ. ನೋಡಿ ಎಷ್ಟು ಚೆನ್ನಾಗಿದೆ, ಏನು ಮಾಡೋದು ಬೇಕಿಲ್ಲ, ಹೀಗೆ ಅನ್ಕೊಂಡ್ಬಿಟ್ರೆ ಆಯ್ತು. ಇನ್ನು ಹೊರಗಡೆ ಕೂಡ ಅದೇ ರೀತಿ, ಕಾಲದಲ್ಲಿ, ತನ್ನಲ್ಲಿ, ಆಮೇಲೆ ಹೊರಗಡೆ ಭೌತಿಕವಾಗಿ 360 ಇಟ್ಟಿಗೆಯನ್ನು ಇಟ್ಟು, ದೊಡ್ಡ
ದೊಡ್ಡ ಹೋಮ ಮಾಡೋದು. ಹೀಗೆ 3 ತರಹದ ಯಜ್ಞ. 360 ದಿವಸಗಳೇ ಇಟ್ಟಿಗೆ, 360 ದಿವಸಗಳೇ ಕಟ್ಟಿಗೆ, 360 ದಿವಸಗಳಲ್ಲಿ ದೇವರ ಚಿಂತನೆ ಮಾಡ್ತೇವಲ್ಲ, ಅದೇ ದೇವರ ಆಜ್ಯ. ಹೇಗಿದೆ? ದೊಡ್ಡ ಯಾಗವನ್ನ ಹೃದಯದ ಒಳಗಡೆಯೂ ಮಾಡಬಹುದು ಅಂದ್ರು. ಆಮೇಲೆ ಹೃದಯದಲ್ಲಿ ಇರುವ ದೇವರು 360 ಮೂಳೆಗಳೆಂಬ ಇಟ್ಟಿಗೆ, ಅದರ ಒಳಗಡೆ ಹೃದಯದಲ್ಲಿ ದೇವರಿದ್ದಾನೆ. ಅವನಿಗೆ ಈ ನನ್ನ ಒಂದು ದಿವಸ, ಆಯುಷ್ಯದ ಒಂದು ದಿವಸ ಇವತ್ತು ಸಮರ್ಪಣೆ ಆಯಿತು. ಈ ರೀತಿ ಯಾಗ ಎಷ್ಟು ಚೆನ್ನಾಗಿದೆ. ಆರಾಮಾಗಿ ಯಾವುದು ಹೊರಗಡೆಯ ವಸ್ತುಗಳಿಲ್ಲ, ಇಲ್ಲದೆ ಹೋದಾಗಲೂ ನೀನು ಯಾಗ ಮಾಡಬಹುದು ಅಂದ್ರು. ಈ ತರಹದ ಒಂದು ಬ್ಯೂಟಿ ನಮ್ಮಲ್ಲಿ ಮಾತ್ರ ಇರೋದು. ನೀವು ಒಳಗಡೆ ಹೊರಗಡೆ ಒಳಗಡೆ ಹೊರಗಡೆ ಅಂದ್ರೆ ಅವ್ರಿಗೆಲ್ಲ ಅರ್ಥವೇ ಆಗಲ್ಲ. ಅವರು ಹೊರಗಡೆ ಮಾತ್ರ. ಅವರ ಧರ್ಮ ಪೊಲಿಟಿಕಲ್ ಆಗಿರತಕ್ಕಂಥದ್ದು. ಅಬ್ರಾಮಿಕ್ ರಿಲಿಜನ್ದು ಧರ್ಮ ಪೊಲಿಟಿಕಲ್ ಆಗಿರೋದು. ಹೀಗಾಗಿ ಅವ್ರ ಪ್ರಕಾರ ದೇವರು ನನ್ನ ಪಕ್ಷಕ್ಕೆ ಎಷ್ಟು ಜನರನ್ನ ಸೇರಿಸಿದೆ ಅಂತ ಕೇಳ್ತಾನೆ ಅಂತ ಅವ್ರ ಕಲ್ಪನೆ. ಹೀಗಾಗಿ ಅವ್ರ ಮತಾಂತರ ಅನ್ನೋದು ಅವ್ರಿಗೆ ಸಹಜವಾಗಿ ಬಂದಿರೋದು. ಕನ್ವರ್ಷನ್ ಅನ್ನೋದೇನಿದೆ ಸಹಜವಾಗಿ ಬಂದಿದೆ. ಯಾಕೆ ಅಂದ್ರೆ ನಾವು ಈಗ ಈ ಏನೋ ಇದೆಯಲ್ರಿ, ಒಂದು ಕೆಟ್ಟದು ಇದೆ, ನೆಟ್ವರ್ಕ್ ಮಾರ್ಕೆಟಿಂಗ್. ಏನು ನೆಟ್ವರ್ಕ್ ಬಿಸ್ನೆಸ್, ನೆಟ್ವರ್ಕ್ ಮಾರ್ಕೆಟಿಂಗ್. ಇಲ್ಲಿ 3 ಜನರನ್ನು ಸೇರಿಸಿದ್ರೆ ಆ 3 ಜನರಿಗೆ ಇನ್ನೇನೋ ಹೋಗುತ್ತೆ, ಈ 3 ಜನರನ್ನು ಸೇರಿಸಿದ್ರೆ ಆ ತರಹ ಅವರು ಧಾರ್ಮಿಕ ವ್ಯಾಪಾರವನ್ನು ಮಾಡ್ತಾರೆ. ನಮ್ಮಲ್ಲಿ ಹಾಗಲ್ಲ, ಪ್ರಜ್ಞೆ ಎಷ್ಟಿರುತ್ತೆ ಅಷ್ಟು. ಆದ್ದರಿಂದ ನಾವು ಸುಖವಾಗಿ ಹೃದಯದ ಒಳಗಡೆಯೇ ಯಾಗ ಮಾಡಬಹುದು. ಇದು ನಮ್ಮ ತಾಕತ್ತು. ಇದು 2ನೇ ವರ. ಅದನ್ನ ಮತ್ತೆ ಮರಳಿ ಹೇಳುವಂದ ಯಮಧರ್ಮ. ಅವನು ಹೇಳಿದ್ದನ್ನ ಚತು ತಪ್ಪದೆ ನುಡಿದ. ಅದು ಚಾಚು ತಪ್ಪದೆ ಅಲ್ಲರಿ, ಚತು ತಪ್ಪದೆ. ಚಾಚು ತಪ್ಪದೆ ಮಾಡಿದ ಅಂತಾರೆ. ಚಾಚು ತಪ್ಪದಲ್ಲಪ್ಪ. ಯಾವ ಚಾಚಾ ಯಾವ ಚಾಚು? ಚತು ತಪ್ಪದೆ ಮಾಡಿದ. ಯಾಕೆಂದ್ರೆ ಅದೆರಡು ಸಂಸ್ಕೃತದ ಅವ್ಯಯ, ಚ ಮತ್ತೆ ತು. ಚತು ತಪ್ಪದೆ ನುಡಿದ. ಖುಷಿಯಾಗೋಯ್ತು ಯಮನಿಗೆ. ಯಾಕೆಂದ್ರೆ ಇಂತಹ ಒಳ್ಳೆಯ ಶಿಷ್ಯನನ್ನ ಪಡೆದಾಗ ಗುರುವಿನ ಸಂತೋಷ ಹೇಗಿರುತ್ತೆ. ಇನ್ನು ಮೇಲೆ ಈ ಅಗ್ನಿಯನ್ನ, ಈ ವಿದ್ಯೆಯನ್ನ ನಿನ್ನ ಹೆಸರಿನಿಂದ ಕರೀತಾರೆ, ನಾಚಿಕೇತ ಅಗ್ನಿವಿದ್ಯೆ ಅಂತ ಕರೆದ. ಆಮೇಲೆ ಭೇಷ್ ಅಂತ ಹೇಳಿ ಒಂದು ಬಂಗಾರದ ಹಾರವನ್ನು ಸಮರ್ಪಣೆ ಕೊಟ್ಟ. ಇದಾದ ಮೇಲೆ ದೇವರ ಬಗ್ಗೆ ಹೇಳು ಅಂತ ಕೇಳಿದ. ಆಗ ಅವನು ಯಮ ಏನೇನೋ ಪ್ರಲೋಭನೆಗಳನ್ನು ಒಡ್ಡಿದ. ದೇವರ ಬಗ್ಗೆ ಯಾಕೆ ಬೇಕು ನಿನಗೆ? ಒಳ್ಳೆ ಭೋಗ ಕೊಡ್ತೇನೆ, ಒಳ್ಳೆ ವಾಹನ ಕೊಡ್ತೇನೆ, ಒಳ್ಳೆ ವಾದ್ಯ ಕೊಡ್ತೇನೆ, ಒಳ್ಳೆ ಹೆಣ್ಣುಮಕ್ಕಳನ್ನು ಕೊಡ್ತೇನೆ, ಏನ್ ಕೊಟ್ರು ಬೇಡ ಅಂದ. ಯಮ ಏನು ಕೊಟ್ರು ನಚಿಕೇತ ಬೇಡ, ನನಗೆ ದೇವರು ಬೇಕು, ನಾನು ತಿಳ್ಕೊಳ್ಬೇಕು, ಜ್ಞಾನ ಬೇಕು ಅಂದ. ಖುಷಿಯಾಯಿತು, ಅದನ್ನು ಕೊಟ್ಟ. ಇದು ಕಠೋಪನಿಷತ್ತಿನ ಕಥೆ. ಅದೇ ನೀವು ತೈತ್ತಿರಿಯ ಬ್ರಾಹ್ಮಣಕ್ಕೆ ಬಂದ್ರೆ ಅದು ಬೇರೆನೆ. ಅಲ್ಲಿ ಅಗ್ನಿವಿದ್ಯೆಯನ್ನು ಕುರಿತು ಹೇಳುತ್ತಾರೆ. ಅದರಿಂದಾಗಿ ನೀವು ಕಠೋಪನಿಷತ್ತು 1ರಿಂದಲೇನೆ ನಚಿಕೇತನ ಸಮಗ್ರ ಕಥೆಯನ್ನು ತಿಳಿದುಕೊಳ್ಳಲಿಕ್ಕೆ ಆಗಲ್ಲ. ನಮ್ಮ ಗುರುಗಳೇನು ಮಾಡಿದ್ರು, ಕಠೋಪನಿಷತ್ತಿಗೆ ವ್ಯಾಖ್ಯಾನ ಬರೆಯುವಾಗ 2 ಕೊಟ್ಟರು, 1 ಕೊಡಲಿಲ್ಲ. 2 ಯಾವುದು? ಒಂದು ಮಹಾಭಾರತದ ಕಥೆ, ಇನ್ನೊಂದು ತೈತ್ತಿರಿಯ ಬ್ರಾಹ್ಮಣದ ಕಥೆ. 2 ಕೊಟ್ಟರು ಗುರುಗಳು. ತೈತ್ತಿರಿಯ ಬ್ರಾಹ್ಮಣದಲ್ಲಿ ಏನಾಗುತ್ತೆ ಗೊತ್ತಾ? ಸೀದಾ ಹೋಗಿ ಯಮಲೋಕಕ್ಕೆ ನಚಿಕೇತ ಇದ್ದಾಗ ಅಥವಾ ಪ್ರವಿವೇಶ, ಮಾತು ಅವನೊಳಗಡೆ ಹೊಕ್ಕಿತು. ಯಾರು ಮಾತು? ಮಾತಿನ ಅಭಿಮಾನಿನಿಯಾದ ಭಾರತಿ. ಅವಳು ಹೇಳಿದ್ಲಂತೆ, ನೋಡು ಯಮ ಹೋಗಿದ್ದಾನೆ, ಬರುವಾಗ 3 ದಿವಸ ಆಗತ್ತೆ. 3 ದಿವಸ ಆಗುವಾಗ ನೀನೇನ್ ಮಾಡಬೇಕು?
ಮೊದಲನೇ ದಿವಸ ಏನು ತಿಂದೆ ಅಂತ ಕೇಳ್ತಾನವನು ಯಮ. ನಿನ್ನ ಇಷ್ಟಾಪೂರ್ತವನ್ನ ತಿಂದೆ ಅಂತ ಉತ್ತರ ಕೊಡು. ಎರಡನೇ ದಿವಸ ನಿನ್ನ ಅತಿಥಿ ಪೂಜೆಯನ್ನು ತಿಂದೆ ಅಂತ ಉತ್ತರ ಕೊಡು. ಮೂರನೇ ದಿವಸ ನೀನು ಯಾಗ ಮಾಡಿದ್ದನ್ನು ತಿಂದೆ ಅಂತ ಉತ್ತರ ಕೊಡು. ಅಂದರೆ ನಿಮ್ಮ ಮನೆಯಲ್ಲಿ ಒಬ್ಬ ಅತಿಥಿ ಉಪವಾಸದಿಂದ ಇದ್ರೆ ಈ ಪುಣ್ಯ ಕೆಲಸ ಎಲ್ಲ ನಾಶ ಆಗತ್ತೆ ಅಂತ ಅರ್ಥ. ಅದಕ್ಕೆ ತಿನ್ನೋದು ಅಂದ್ರೆ ಯಜ್ಞನ ಹೆಂಗೆ ತಿನ್ಲಿಕ್ಕಾಗತ್ತೆ? ಅದನ್ನ ಹೇಳಿದ ಅವನು. ಏನು ತಿಂದೆ ಅಂತ ಕೇಳಿದ. ಎಲ್ಲ ಹೇಳಿದಕ್ಕೆ ಇಲ್ಲ ಅದನ್ನೆಲ್ಲ ತಿನ್ಬೇಡ, ವಾಪಸ್ ಕೊಡು, ನಾನು ನಿನಗೆ ವರ ಕೊಡ್ತೀನಿ ಅಂತ ಕೇಳಿದ. ಇದು ತೈತ್ತಿರೀಯ ಉಪನಿಷತ್ತಿನಲ್ಲಿ ಇರೋದು. ನೋಡಿ, ತೈತ್ತಿರೀಯ ಬ್ರಾಹ್ಮಣದಲ್ಲಿ ಮತ್ತೆ ಕಠೋಪನಿಷತ್ತಿನಲ್ಲಿ 3 ವರ ಅಂತ ಇದೆ, 3 ರಾತ್ರಿ ಅಂತ ಇದೆ. ಮಹಾಭಾರತದಲ್ಲಿ 1 ರಾತ್ರಿ ಅಂತ ಇದೆ. ಎಂತ ಮಾಡೋದು? ಅದಕ್ಕೆ ಏನ್ ಮಾಡಬೇಕು ನೀವು? ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಬಹಳ ಸಿಂಪಲ್. ಮಹಾಭಾರತವನ್ನು ನೋಡಬೇಕು ನೀವು. ಮಹಾಭಾರತ ಅದು ಅವರ ತಂದೆಯ ವೈಯಕ್ತಿಕ ಅನುಭವ. ಬೆಳಗ್ಗೆ ಸತ್ತ, ರಾತ್ರಿ ಇಡೀ ಮಗನ ಹೆಣವನ್ನ ಅಪ್ಪಿಕೊಂಡು ಅತ್ತ, ಬೆಳಗ್ಗೆ ಅವನಿಗೆ ಜೀವ ಬಂತು ಅಂದ್ರೆ 1 ದಿವಸ. ಹಾಗಾದ್ರೆ 3 ದಿವಸ ಅಂತ ಹೇಳಿದಾರಲ್ಲ? ಹೌದು, ಅದು ನಚಿಕೇತನ ಅನುಭವ. ನಚಿಕೇತನ ಅನುಭವ 3 ದಿವಸ ಆಗತ್ತೆ. ಇದು ಇಲ್ಲಿ 1 ದಿವಸ ಹೇಗಾಗತ್ತೆ? ನೀವು ಎಷ್ಟು ಸೂಕ್ಷ್ಮ ಆಗ್ತೀರೋ ಕಾಲ ಅಷ್ಟು ಜಾಸ್ತಿ ಆಗತ್ತೆ. ಇದು ರಿಲೇಟಿವಿಟಿ ಥಿಯರಿ ಆಫ್ ರಿಲೇಟಿವಿಟಿ ಇಲ್ಲಿ ಅಪ್ಲೈ ಮಾಡಬೇಕು ನೀವು. ಸೊಳ್ಳೆ ಎಲ್ಲ ಇರುತ್ತಲ್ಲ, ಅದರ ಮೆದುಳಿನಲ್ಲಿ ಏನಿರುತ್ತೆ ಅಂದ್ರೆ ನಾನು 15 ವರ್ಷ ಬದುಕಿದೆ ಅಂತ ಇರುತ್ತಂತ ಅವುಗಳಿಗೆ ಆ ಫೀಲಿಂಗು. ನಮಗೆ ಇಲ್ಲಿ ಬಂತು, ಸತ್ತೋಯ್ತು, ಈಗ ಬಂತು ಕೊಳಚೆಯಿಂದ ಸತ್ತೋಯ್ತು. ನಮ್ಮ ಪ್ರಕಾರ ಅದರ ಟೈಮ್ ಸ್ಪ್ಯಾನು 2 ಗಂಟೆ 4 ಗಂಟೆ. ಆದರೆ ಅದರ ತಲೆಯಲ್ಲಿ ಅದರ ಟೈಮ್ ಸ್ಪ್ಯಾನ್ ಎಷ್ಟು? ಒಂದು ತಮಾಷೆ ಕಥೆ ಹೇಳ. ಪುಲಸ್ತ್ಯರಿಗೆ ಮೊಮ್ಮಗು ಹುಟ್ಟಿತು, ವಿಶ್ರವಸ್ಸು ಋಷಿಗೆ. ವಿಶ್ರವಸ್ಸಿನ ಅಪ್ಪ ಪುಲಸ್ತ್ಯ. ಆ ಪುಲಸ್ತ್ಯರಿಗೆ ಕೇಳಿದ ವಿಶ್ರವಸ್, ಅಪ್ಪ ನನಗೆ 10 ತಲೆಯ ವಿಚಿತ್ರವಾದ ಮಗು ಹುಟ್ಟಿದೆ, ಏನು ಹೆಸರಿಡಬೇಕು ಅಂತ ಬ್ರಹ್ಮದೇವರನ್ನು ಕೇಳ್ಕೊಂಬಾ ಅಂತ. ಸೀದಾ ಬ್ರಹ್ಮದೇವರ ಹತ್ರ ಬಂದಂತವನು ಪುಲಸ್ತ್ಯ. ಬ್ರಹ್ಮದೇವರು ಹೇಳಿದ್ರಂತೆ, ತಡೆಯೋ, ಕೈಕಾಲು ತೊಳ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದ್ರಂತೆ. ಬರೋ ಅಷ್ಟೊತ್ತಿಗೆ, ಯಾಕೆ ಬಂದಿದ್ದಿ ಹೇಳಿ ನೀನು? ಮಗುಗೆ ಹೆಸರಿಡು. ಅಯ್ಯೋ, ಅವನು ಹುಟ್ಟಿ ಸತ್ತೋದ ಅಂತ ಹೇಳಿದ್ನಂತೆ. ರಾವಣ ಹುಟ್ಟಿ ಸತ್ತೋದ, ಅಯ್ಯೋ ಪಾಪ ಅಲ್ಪಾಯುಷಿ ಅಂತ ಹೇಳಿದ್ರಂತೆ ಬ್ರಹ್ಮದೇವರು. ಕಥೆ ಇದು ವಾಸ್ತವ ಅಲ್ಲ, ಇತಿಹಾಸ ಅಲ್ಲ, ಐತಿಹಾಸಿಕ ಅಲ್ಲ, ರಿಲೇಟಿವಿಟಿ ಥಿಯರಿಯನ್ನ ಹೇಳುವಂಥದ್ದು. ಅಂದ್ರೆ ಬ್ರಹ್ಮದೇವರಿಗೆ ರಾವಣನ ಬಾಳು ಅನ್ನೋದು ಒಂದು ಸಣ್ಣ ಟೈಮ್ ಸ್ಪ್ಯಾನ್. ಅದಕ್ಕೆ ಯಾರಾದರೂ ಹೋಗಿ ಕೂತ್ಕೊಂಡ್ರೆ ದೀರ್ಘಕಾಲ ಸ್ನಾನ ಇತ್ಯಾದಿಗಳನ್ನು ಮಾಡ್ತಾ ಇದ್ರೆ ಬ್ರಹ್ಮಶೌಚ ಅಂತ ಕರಿತಾ ಇದ್ರು ಹಿಂದೆ. ಬ್ರಹ್ಮಶೌಚ ಅಂತ ಏನಾದ್ರು ಉಲ್ಲೇಖ ಇದೆಯಾ? ಇಲ್ಲ, ತಮಾಷೆ ರೀ. ಇದನ್ನ ನೀವು ತಮಾಷೆಯಾಗೆ ತಗೊಳ್ಬೇಕು, ಆಯ್ತಾ? ನಾವು ದೇವರನ್ನ ತಮಾಷೆನೂ ಮಾಡ್ತೇವೆ, ದೇವರನ್ನ ತಮಾಷೆಯೂ ಮಾಡ್ತೇವೆ ಎಲ್ಲ. ಹಾಗೆ ಶ್ರೀವೈಷ್ಣವ ಪರಂಪರೆಯಲ್ಲಿ ಒಂದು ಸೊಗಸಾದ ಕಥೆ ಇದೆ. ಇದೇ ರೀತಿ ದೇವತೆಗಳೆಲ್ಲ ನೆರೆದಿದ್ರಂತೆ. ರಾವಣನಿಂದ ಬಂದ ಆಪತ್ತನ್ನ ಹೇಳ್ಕೊಂಡು ಗೊಳೋ ಅಂತ ಅಳ್ತಾ, ದೇವರೇ ಪರಿಹಾರ ಮಾಡು ಅಂದ್ರಂತೆ. ದೇವರು ಮುಗುಳು ನಕ್ಕ ಅಂತೆ. ನನಗೆ ಇದು ವೃದ್ಧ ಶ್ರೀವೈಷ್ಣವ ವಿದ್ವಾಂಸರೊಬ್ರು ಹೇಳಿದ್ದು, ಮುಗುಳು ನಕ್ಕ ಅಂತೆ. ಆಮೇಲೆ ಬ್ರಹ್ಮದೇವರು ಹೇಳಿದ್ರಂತೆ, ದೇವರಿಗೆ ಪೂಜೆ ಮಾಡಿಬಿಟ್ಟು ಹೋಗೋಣ, ಸಮಸ್ಯೆ ಪರಿಹಾರ ಆಗತ್ತೆ ಅಂತ. ಎಲ್ಲರೂ ಕೂಡ ಧೂಪವನ್ನ ಹಾಕಿದ್ರು, ಎಲ್ಲ ಕಡೆ ಧೂಪ. ದೇವರ ಮೂರ್ತಿ ಮಸುಕಾಯ್ತು, ಎಲ್ಲ ಕಡೆ ಹೊಗೆ ಕಾಣಿಸ್ತಾ ಇತ್ತು.
ಹೊಗೆಲ್ಲ ಇಳಿದಾಗ ದೇವರು ಕಂಡ. ದೇವರೇ ನಮ್ಮ ಸಮಸ್ಯೆ ಅಂದ್ರು, ಪರಿಹಾರ ಆಗೋಯ್ತಲ್ಲ ಅಂದ. ಎಲ್ಲ ಕಡೆ ಹೊಗೆ ತುಂಬಿ ಇಳಿಯೋ ಅಷ್ಟೊತ್ತಿಗೆ ದೇವರು ಕೆಳಗಡೆ ಬಂದು ರಾಮಾವತಾರ ಮಾಡಿ ರಾವಣನನ್ನ ಕೊಂದು ಮೇಲ್ಗಡೆ ಬಂದು ನಿಂತುಬಿಟ್ಟಿದ್ನಂತೆ. ಅಂದ್ರೆ ದೇವರಿಗೆ ಆ ಕಾಲ ಅಲ್ಪ, ನಮಗೆ ಬಹಳ ಯುಗ ಅಂತ. ದೇವರಿಗೆ ಒಂದು ಕಣ್ರೆಪ್ಪೆ ಮಿಟುಕಿಸಿದಷ್ಟೇ ಟೈಮ್. ಅದರಿಂದ ಅದನ್ನು ಹಾಗೆ ತಗೊಳ್ಬೇಕು. ಇಲ್ಲಿ ಬರೋಣ, ನಚಿಕೇತನಿಗೂ ಅಷ್ಟೆ. ನಚಿಕೇತನಿಗೆ 3 ದಿವಸ ಅಂತ, ಯಾಕೆಂದ್ರೆ ಅವನು ದೇಹ ಬಿಟ್ಟು ಟ್ರಾವೆಲ್ ಮಾಡಿದ್ದಾನೆ. ದೇಹ ಬಿಟ್ಟಾಗ ಕೇವಲ ಆತ್ಮ ಇದೆ, ಆ ಆತ್ಮದ ಮಾನಸಿಕ ಅನುಭವ ಇದೆ. ಯಾಕೆಂದ್ರೆ ಮನಸ್ಸು ಕೂಡ ವಿಭಾಗ ಆಗಿ ಸ್ವಲ್ಪ ಅವನ ಹಿಂದೆಯೇ ಬರುತ್ತೆ ಅಂತ. ತದಂತರ ಪ್ರತಿಪತ್ತೌ ರಮ್ಹತಿ ಸಂಪರಿಶ್ವಕ್ತಃ ಪ್ರಶ್ನ ನಿರೂಪಣಾಭ್ಯಾಮ್ ಅಂತ ಬ್ರಹ್ಮಸೂತ್ರ. ಜೀವ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುವಾಗ ಅವನ ಜೊತೆಗೆ ಏನು ಹೋಗುತ್ತೆ, ಯಾವ ಸಂಸ್ಕಾರಗಳು ಅವನನ್ನು ಹಿಂಬಾಲಿಸುತ್ತವೆ, ಯಾವ ಸಂಸ್ಕಾರ ಅವನನ್ನು ಹಿಂಬಾಲಿಸೋದಿಲ್ಲ, ಇದನ್ನೆಲ್ಲ ಹೇಳ್ತಾರೆ. ನಿಮಗೆ ಅವಾಗ ಉತ್ತರ ಸಿಗತ್ತೆ. ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಒಬ್ಬನಿಗೆ ಆ ಫೀಲ್ಡಿನಲ್ಲಿ ಅದ್ಭುತವಾದ ಪ್ರತಿಭೆ ಇರುತ್ತೆ, ಒಬ್ಬನಿಗೆ ಗೊತ್ತೇ ಆಗಲ್ಲ, ನಿಧಾನ ಕಲಿಯೋದು ನಿಧಾನ ಆಗತ್ತೆ. ಯಾಕೆ ಅಂದ್ರೆ ಹಿಂದಣ ಜನ್ಮದ ಸಂಸ್ಕಾರ ಅಂತಾರೆ. ಯಾಕೆ ಹೇಳಿದ್ದು ನಾನು ಅಂದ್ರೆ, ಜೀವ ಕಿರಿದಾಗಿ ಹೋಗುವಾಗ, ಮನಸ್ಸು ಜೊತೆಯಲ್ಲಿರುವಾಗ ಆ ಮನಸ್ಸಿಗೆ ಆದ ಫೀಲಿಂಗ್ 3 ದಿವಸ ಅಂತ. ದೇಹದಲ್ಲಿ ಇಲ್ಲಿ ಏನಾಗಿತ್ತು, 1 ದಿವಸ. ಇದು ಇರೋವಂಥದ್ದು. ಹೀಗಾಗಿ ವಿರೋಧ ಇಲ್ಲ. ಆಮೇಲೆ ನಾ ಹೇಳಿದೆ, ಮೊದಲನೆಯ ವರಕ್ಕೆ ಸಂಬಂಧಿಸಿದ ಹಾಗೆ ಋಗ್ವೇದದ ಸೂಕ್ತವನ್ನು ನೋಡಿ, ಎರಡನೆಯ ವರಕ್ಕೆ ಸಂಬಂಧಿಸಿದ ಹಾಗೆ ತೈತ್ತಿರಿಯ ಬ್ರಾಹ್ಮಣವನ್ನು ನೋಡಿ, ಅಗ್ನಿವಿದ್ಯೆ ವಿಸ್ತಾರವಾಗಿ ಯಜ್ಞದ ಪ್ರಕ್ರಿಯೆಗಳನ್ನು ಕೊಟ್ಕೊಂಡು ಹೋಗಿದ್ದಾರೆ. ಮೂರನೆಯ ವರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಯಂ ಕಠೋಪನಿಷತ್ತನ್ನು ನೋಡಿ. ಹೀಗೆ ಕಠೋಪನಿಷತ್ತನ್ನ 4 ಆಕರಗಳಿಂದ ನಾವು ಸಂಗ್ರಹಿಸಬೇಕು. ಒಂದು ಉಪನಿಷತ್ತು, ಕಠೋಪನಿಷತ್ತು. ಎರಡನೆಯದ್ದು ಋಗ್ವೇದ, ಮೂರನೆಯದ್ದು ತೈತ್ತಿರಿಯ ಬ್ರಾಹ್ಮಣ, ನಾಲ್ಕನೆಯದ್ದು ಮಹಾಭಾರತ. ಹೀಗೆ 4 ಒಟ್ಟಿಗೆ ಮಾಡಿ ನೋಡಬೇಕು. ನಮ್ಮ ಗುರುಗಳು ತೈತ್ತಿರಿಯ ಬ್ರಾಹ್ಮಣವನ್ನು ಮಹಾಭಾರತವನ್ನು ಕೊಟ್ಟರು, ಅದನ್ನೇ ಯಾರೂ ನೋಡಲಿಲ್ಲ. ಇನ್ನು ಇದನ್ನ ಎಲ್ಲಿಂದ ನಾವು ಕಂಡುಕೊಳ್ಳೋದು? ವಿಶೇಷತಃ ನಮಗೆ ಅವರು ಸತ್ತು 300 ವರ್ಷ ಆದಮೇಲೆ ಅಪರೋಕ್ಷ ಜ್ಞಾನಿಗಳು ಅಂತ ನಾವು ಓದಲಿಕ್ಕೆ ಶುರು ಮಾಡೋದು. ಅಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಅದರಿಂದ ಈ ತರಹ ಚಿಂತನೆ ಮಾಡಬೇಕು. ಹೀಗೆ 60ನೆಯ ಅಧ್ಯಾಯ ಆಯಿತು. ಇನ್ನು 61ನೆಯ ಅಧ್ಯಾಯ, ಉಕ್ತಂ ವೈ ಗೋಪ್ರದಾನೇ ಮೇ ನಾಚಿಕೇತ ಮೃತ್ಯುಂ ಪ್ರತಿ ಮಾಹಾತ್ಮ್ಯಮಪಿ ಚೈವೋಕ್ತಂ ಉದ್ದೇಶೇನ ಗವಾಂ ಪ್ರಭೋ. ಅವನೇನು ಮಾಡಿದ, ಯುಧಿಷ್ಠಿರ ಈ ತನಕ ಕೇಳಿದ್ದನ್ನ ಅನುವಾದ ಮಾಡ್ತಾ ಇದ್ದಾನೆ. ನಚಿಕೇತನ ಕಥೆಯನ್ನ ಕೇಳಿದೆ, ಗೋವುಗಳ ಮಾಹಾತ್ಮ್ಯವನ್ನು ತಿಳಿದೆ. ನಚಿಕೇತನ ಕಥೆಯನ್ನ ಕೇಳಿದಾಗ ನನಗೇನು ಗೊತ್ತಾಯಿತು? ಗೋವುಗಳ ಮಾಹಾತ್ಮ್ಯ ಗೊತ್ತಾಯಿತು. ಇನ್ನು ಎರಡನೆಯದ್ದು ನೃಗ, ಅವನ ಕಥೆ. ನೃಗ ಅಂತನ್ನುವ ಒಬ್ಬ ರಾಜ ಮೈ ಮರೆತು ತಾನೇ ಕೊಟ್ಟಿದ್ದನ್ನ ತಾನೇ ಅಪಹಾರ ಮಾಡಿದ ದೋಷ, ದತ್ತಾಪಹಾರ ದೋಷ ಅಂತ. ಅದರಿಂದಾಗಿ ನೃಗ ಯಾವ ಗತಿಯನ್ನ ಹೊಂದಿದ ಅಂತ.
ದೇವರು ಶ್ರೀಕೃಷ್ಣ ಪರಮಾತ್ಮ ನೃಗನಿಗೆ ಯಾವ ರೀತಿ ಬಿಡುಗಡೆ ಕೊಟ್ಟ ಅನ್ನೋದನ್ನೂ ಕೇಳಿದೆವು. ಕಿಂಚಾಸ್ತಿ ಮಮ ತಂದೇಹೋ ಗವಾಂ ಲೋಕಂ ಪ್ರತಿಪ್ರಭೋ ತತ್ವತಃ ಶ್ರೋತುಮಿಚ್ಛಾಮಿ ಗೋದಾ ಯಸ್ಮಿನ್ ವಿಶಂತ್ಯುತಾ. ಆಮೇಲೆ ಅವನು ಹೇಳಿದ, ಇನ್ನು ಮುಂದೆ ನನಗೊಂದು ಸಂದೇಹ ಇದೆ. ಗೋವನ್ನು ಕೊಟ್ಟರೆ ಗೋಲೋಕ ಅಂತ ಒಂದಕ್ಕೆ ಅಲ್ಲಿಗೆ ಹೋಗ್ತೇವೆ, ಆ ಗೋಲೋಕದ ಬಗ್ಗೆ ಹೇಳಿ. ಆಗ ಭೀಷ್ಮಾಚಾರ್ಯರು ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಯಥಾ ಪೃಚ್ಛತ್ ಪದ್ಮಯೋನಿಂ ಏತದೇವ ಶತಕ್ರತು. ನೋಡಪ್ಪ, ಇದೇ ರೀತಿ ಗೋಲೋಕದ ಬಗ್ಗೆ ಪ್ರಶ್ನೆ ಮಾಡಿದವನೊಬ್ಬ ಇದ್ದ, ಅವನ ಹೆಸರು ಇಂದ್ರ ಅಂತ. ಉತ್ತರ ಕೊಟ್ಟವನೊಬ್ಬ ಇದ್ದ, ಅವನ ಹೆಸರು ಬ್ರಹ್ಮ ಅಂತ. ಅವರಿಬ್ಬರ ಸಂವಾದವನ್ನ ನಿನಗೆ ಹೇಳ್ತೇನೆ. ತನ್ಮೂಲಕ ಗೋಲೋಕ ಅಂದ್ರೆ ಏನು, ಅದು ಎಲ್ಲಿದೆ, ಹೇಗೆ, ಎಲ್ಲವನ್ನ ಹೇಳ್ತೇವೆ ಅಂತ. ಅದನ್ನು ನಾವು ಪ್ರಾಯ ಬಹಳ ಮುಂದೆ, ಯಾಕೆ ಅಂದರೆ ನಾಳೆ ಮತ್ತು ನಾಡಿದ್ದು ಮತ್ಸ್ಯಪುರಾಣದಲ್ಲಿ ನಾವು ಏನು ಕೇಳ್ತಾ ಇದ್ದೇವೆ, ನಚಿಕೇತ ಕಚ ಮತ್ತೆ ದೇವಯಾನಿಯ ಕಥೆ ಆಯಿತು, ಅದನ್ನು ಕೇಳ್ತಾ ಇದ್ದೇವೆ. ಇನ್ನು ಈ ಸೋಮವಾರದಿಂದ ವಸ್ತುತಃ ಅವತ್ತು ಪಾಡ್ಯ, ಆದರೆ ಒತ್ತಾಯ ಇರೋದರಿಂದ ಮಧ್ವರ ಗ್ರಂಥಗಳ ಪರಿಚಯ, ಅದು ಇದೇ ರೀತಿ ಫೇಸ್ಬುಕ್ ಲೈವ್ ಇರುತ್ತೆ, ವ್ಯಾಸವಾಣಿಯಲ್ಲೇ ಇರುತ್ತೆ. ಮಧ್ವರ ಗ್ರಂಥಗಳ ಪರಿಚಯ, ಒಂದೇ ಗ್ರಂಥವನ್ನು ಉಲ್ಲೇಖಿಸಿ ಅದು ಹೇಗಿದೆ ಅದರಲ್ಲೂ ಒಂದು ಸ್ವಲ್ಪ ಪ್ರವೇಶ ಮಾಡಿಸಿ ಒಂದು ಅಗುಳನ್ನು ಕೊಟ್ಟು ಮುಂದೆ ಹೋಗುವಂಥದ್ದು. ಉಪನಿಷತ್ತು ಇದು ಇತ್ಯಾದಿಗಳನ್ನೆಲ್ಲ ಹೇಳುವಂಥದ್ದು. ಅದನ್ನು ನಾನು ಹೇಳುತ್ತೇನೆ. ಅದು 27ರ ತನಕ ನಡೆಯುತ್ತೆ. 27ನೇ ತಾರೀಕು ಮಧ್ವನವಮಿ ತನಕ ಮಧ್ವರ ಗ್ರಂಥಗಳ ಒಂದು ಪರಿಚಯ, ಅದನ್ನು ನಾವು ಅಲ್ಲಿ ನೋಡೋಣ. ಅದಾದ ಮೇಲೆ ಇದನ್ನು ಶುರು ಮಾಡೋಣ. ಕೃಷ್ಣಾರ್ಪಣಮಸ್ತು.